ಕಥೆಯಲ್ಲಿ? ಕೃಷಿಯಲ್ಲಿ ಎಡವಟ್ಟಾಗಿದ್ದು ಹರಿತ ಕ್ರಾಂತಿಯ ನಂತರ, ಹಸಿರು ಕ್ರಾಂತಿಯ ನಂತರ 65ರಲ್ಲಿ ಒಂದು ದೊಡ್ಡ ಬರಗಾಲ ಬಂತು. ಹೌದು. ಸ್ವಲ್ಪ ಕಾಳಿನ ಕೊರತೆ ಆಯಿತು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕಾಳನ್ನು ಕೇಳಿದರು. ಅಮೇರಿಕಾದವರು ನೀವು ರಾಸಾಯನಿಕ ಕೃಷಿಯನ್ನು ಅವಲಂಬಿಸಿದರೆ ನಿಮಗೆ ನಾವು ಕಾಳು ಕೊಡ್ತೇವೆ, ಇಲ್ಲದೆ ಇದ್ದರೆ ಕೊಡೋದಿಲ್ಲ ಅಂತೇಳಿ. ಅವ್ರ ಮನಸ್ಸು ಒಪ್ಪಲಿಲ್ಲ ಅದನ್ನು. ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳಿಗೆ, ನಮ್ಮ ರೈತರಿಗೆ ಕೇಳಿ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅಂತ ಹೇಳಿದರು. ಅವ್ರಿಗೆ ಯಾವುದೇ ದೃಷ್ಟಿಯಲ್ಲಿ ತಂದು ತಮ್ಮ ರಸಾಯನವನ್ನು ಇಲ್ಲಿ ಮಾರಾಟ ಮಾಡಬೇಕಾಗಿತ್ತು ಮತ್ತು ಭಾರತದ ಬಯೋಡೈವರ್ಸಿಟಿಯನ್ನು ತೀರಿಸಬೇಕಾಗಿತ್ತು. ಅದು ಯುರೋಪಿಯನ್ರ ಉದ್ದೇಶವೂ ಆಗಿತ್ತು, ಅಮೇರಿಕನ್ರ ಉದ್ದೇಶವೂ ಆಗಿತ್ತು. ಬ್ರಿಟಿಷ್ ಸರ್ಕಾರದಿಂದಲೂ ಅವ್ರು ಇದನ್ನು ನೋಡ್ತಾ ಬಂದಿದ್ದರು. ಬ್ರಿಟಿಷ್ ಕಾಲದಲ್ಲೇ ಇದನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಬ್ರಿಟಿಷ್ ಅಧಿಕಾರಿಗಳನ್ನು ನೇಮಿಸಿದ್ರು. ಭಾರತೀಯ ಕೃಷಿಯಲ್ಲಿ ಏನು ಬದಲಾವಣೆಯನ್ನು ಮಾಡ್ಬೋದು, ನೀವು ಸೂಚನೆ ಮಾಡಿರಿ ಅಂತ. ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪಾರ್ಲಿಮೆಂಟ್ಗೆ ಏನು ರಿಪೋರ್ಟ್ ಒಪ್ಪಿಸಿದ್ರು ಅದರಲ್ಲಿ ಅವ್ರು ಬರೆದದ್ದು ಇವರಿಗೆ ಸುಧಾರಣೆಯನ್ನು ಹೇಳೋದಕ್ಕಿಂತಲೂ ಇವರಿಂದ ಕಲಿಯೋದೇ ಬಹಳ ಇದೆ ಅಂತ ರಿಪೋರ್ಟ್ ಒಪ್ಪಿಸಿದ್ರು ಭಾರತೀಯ ಕೃಷಿಯಿಂದ. ಹಾಗಾದರೆ ಕಲಿಯೋದೇ ಬಹಳ ಇದ್ದರೆ ಏನು ಮಾಡೋದು ಅಂತ ಮುಂದೆ ಅವರು ಸಹಿತ ಈ ನಮ್ಮ ಬಯೋಡೈವರ್ಸಿಟಿಯನ್ನು ತೀರಿಸಬೇಕು ಅಂತ ತಿಳ್ಕೊಂಡು ರೈಲ್ವೆ ಮಾರ್ಗಗಳನ್ನು, ಫೋನಿನ ಕಂಬಗಳನ್ನು, ದೊಡ್ಡ ದೊಡ್ಡ ಅವ್ರ ದೇಶದಲ್ಲಿ ಆಗಲೇ ಅರಣ್ಯವನ್ನು ತೀರಿಸಿ ಆಗಿತ್ತು, ಭೂಮಿಯನ್ನು ತೀರಿಸಿ ಆಗಿತ್ತು. ಅವ್ರಿಗೆ ದೊಡ್ಡ ಸಂಪತ್ತು ಅಂದ್ರೆ ಭಾರತದ ಭೂಮಿ ಆಗಿತ್ತು. ಇದನ್ನು ತೀರಿಸಲಿಕ್ಕೆ ಆರಂಭ ಮಾಡಿದರು ಅವರು. ಅವ್ರಿಗೆ ಆಗಲಿಲ್ಲ. ಅಷ್ಟರಲ್ಲಿ ಸೋತರು. ಮುಂದೆ ನಮ್ಮ ದೇಶದ ಜನರ ಕೈಯಲ್ಲಿ ಸ್ವಾತಂತ್ರ್ಯ ಬಂತು. ಅದು ಒಂದು ಬರಗಾಲದ ನಿಮಿತ್ತ ಆಯ್ತು ಅಷ್ಟೇ. ಅಷ್ಟಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಮಾಡಿದರು. 65ರಲ್ಲಿ ಶಾಸ್ತ್ರಿಯವರು ಈ ನಿರ್ಣಯ ಮಾಡೋದಕ್ಕಿಂತಲೂ ಮುಂಚೆನೇ ಜನರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ವಾರಕ್ಕೊಂದು ದಿವಸ ಉಪವಾಸ ಮಾಡಬೇಕು ಅಂತ. ಜನರು ಅದನ್ನು ಇವತ್ತಿನವರೆಗೂ ಪಾಲಿಸ್ತಾ ಇದ್ದಾರೆ. ಮುಂದೆ ಸರ್ಕಾರ ಬಂದಂಥ ಸರ್ಕಾರ ಆಮೇಲೆ ತಾಸ್ಕೆಂಟ್ ಒಪ್ಪಂದಕ್ಕೆ ಹೋದಂಥ ಶಾಸ್ತ್ರಿ ಅವರು ಮರಳಿ ಬರಲಿಲ್ಲ. ಅದ್ರ ಮೇಲೆ ನಿರ್ಣಯ ಆಗಲಿಲ್ಲ. ಮುಂದೆ ಬಂದವರು ಮಾತ್ರ ನಿರ್ಣಯ ಮಾಡಿದರು ರಾಸಾಯನಿಕ ಕೃಷಿಯನ್ನು ಅಳವಡಿಸಬೇಕು ಅಂತ. ಅದು ತಂದರು. ಅದರ ದುಷ್ಪರಿಣಾಮಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ರೈತನನ್ನು ಪರಾವಲಂಬಿಯನ್ನಾಗಿಸಿದರು. ಗೊಬ್ಬರದಿಂದ, ಬೀಜದಿಂದ, ಸಲಕರಣೆಗಳಿಂದ ಮತ್ತು ಅವನ ಆರೋಗ್ಯವನ್ನು ಕೆಡಿಸಿ ಅವನನ್ನು